ಸ್ನೇಹಿತರೆ ನಮಸ್ಕಾರ. ಚರಿತ್ರೆ ಬಿಗ್ ನ್ಯೂಸ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಚುಮು ಚಳಿಯ ನಡುವೆ ಇದೀಗ ಮಳೆಯ ಅವಾಂತರ ಶುರುವಾಗಿದೆ. ಶ್ರೀಲಂಕಾದ ಪೂರ್ವ ಕರಾವಳಿಗೆ ಅಂಟಿಕೊಂಡಂತೆ ನೈಋತ್ಯ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಉಂಟಾಗಿದೆ. ಪರಿಣಾಮ ತಮಿಳುನಾಡು, ಕೇರಳ, ಕರ್ನಾಟಕದ ದಕ್ಷಿಣ ಒಳನಾಡಿನಲ್ಲಿ ಭಾರೀ ಮಳೆ ಮುನ್ಸೂಚನೆ ನೀಡಲಾಗಿದೆ. ಭಾನುವಾರ ಬೆಳಗ್ಗೆಯೇ ಚೆನ್ನೈನಲ್ಲಿ ಭಾರೀ ಮಳೆಯಾಗಿದ್ದು, ಇತರೆ ಜಿಲ್ಲೆಗಳಲ್ಲೂ ಬೆಳಗ್ಗೆ 10 ಗಂಟೆಯವರೆಗೆ ಭಾರೀ ಮಳೆ ಸುರಿದಿದೆ. ಹವಾಮಾನ ಇಲಾಖೆ ಮುನ್ಸೂಚನೆ ಪ್ರಕಾರ ಕನ್ಯಾಕುಮಾರಿ, ತಿರುವನೆಲೈ, ತೂತುಕುಡಿ, ರಾಮನಾಥಪುರಂ ಮತ್ತು ತೆಂಕಾಸಿಜಿ ಜಿಲ್ಲೆಗಳ ಪ್ರತ್ಯೇಕ ಸ್ಥಳಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಇನ್ನು ಪುದುಚೇರಿ ಮತ್ತು ಕರೈಕಾಲ್ ಪ್ರದೇಶದಲ್ಲೂ ಗುಡುಗು ಮತ್ತು ಮಿಂಚಿನ ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಇನ್ನು ಉತ್ತರ ಭಾರತದಲ್ಲಿ ಚಳಿ ಕೊಂಚ ಕಡಿಮೆಯಾಗುವ ಮುನ್ಸೂಚನೆ ಇದೆ. ಕುಂಭಮೇಳ ನಡೆಯುತ್ತಿರುವ ಪ್ರಯಾಗ್ರಾಜ್ ಸೇರಿದಂತೆ ಉತ್ತರ ಪ್ರದೇಶ, ಉತ್ತರಾಖಂಡ, ಹಿಮಾಚಲ ಪ್ರದೇಶ ಸೇರಿದಂತೆ ಉತ್ತರದ ಹಲವು ಭಾಗಗಳಲ್ಲಿ ಚದುರಿದಂತೆ ಮಳೆಯಾಗಲಿದೆ ಅಂತ ಹೇಳಲಾಗಿದೆ. ಇನ್ನು ಇತ್ತ ಬೆಂಗಳೂರಿನಲ್ಲಿ ಭಾನುವಾರ ಬೆಳಗ್ಗೆಯೇ ಮಳೆಯಾಗಿದ್ದು ಇಡೀ ದಿನ ತುಂತುರು ಹನಿ ಸುರಿದಿದೆ. ಅಲ್ಲದೆ ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ಮಂಡ್ಯ, ಮೈಸೂರು, ಚಾಮರಾಜನಗರ, ಹಾಸನ, ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಜನವರಿ 22ರವರೆಗೆ ವ್ಯಾಪಕ ಮಳೆಯಾಗಲಿದೆ ಅಂತ ಮುನ್ಸೂಚನೆ ನೀಡಲಾಗಿದೆ. ಸೈಫ್ ಅಲಿ ಖಾನ್ ಮೇಲಿನ ದಾಳಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸ್ಫೋಟಕ ವಿಷಯಗಳು ಹೊರಬಿದ್ದಿವೆ. ದಾಳಿಕೋರ ಬಾಂಗ್ಲಾದೇಶಿ ಪ್ರಜೆ ಅನ್ನೋದು ಖಾತ್ರಿಯಾಗಿದೆ. ಈ ಕಿರಾತಕ ಅನೇಕ ನಕಲಿ ಹಿಂದೂ ಹೆಸರುಗಳನ್ನು ಇಟ್ಕೊಂಡಿರುವುದು ತನಿಖೆಯಲ್ಲಿ ಪತ್ತೆಯಾಗಿದೆ. ಥಾಣೆಯ ಗೋಡ್ ಬಂದರ್ ರಸ್ತೆಯಲ್ಲಿರುವ ವಹಿರಾನಂದ ಎಸ್ಟೇಟ್ನಲ್ಲಿ ಆರೋಪಿಯನ್ನ ಬಂಧಿಸಲಾಗಿದೆ ಅಂತ ಮುಂಬೈ ಪೊಲೀಸರು ತಿಳಿಸಿದ್ದಾರೆ. ಕಳ್ಳನಿಗೆ ಬಾಲಿವುಡ್ ತಾರೆಯೊಬ್ಬನ ಮನೆಯೊಳಗೆ ಪ್ರವೇಶಿಸಿದ್ದೇನೆ ಎಂಬುದು ಗೊತ್ತಿರಲಿಲ್ಲವಂತೆ. ಆತನ ಉದ್ದೇಶ ಕೇವಲ ಕಳ್ಳತನವಾಗಿತ್ತು ಅಂತ ಡಿಸಿಪಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಆರೋಪಿ ಮೂಲ ಹೆಸರು ಮೊಹಮ್ಮದ್ ಶರೀಫ್. ಆದರೆ ಈತ ಭಾರತಕ್ಕೆ ಬಂದ ಬಳಿಕ ತನ್ನ ಹೆಸರನ್ನ ಬಿಜೋಯ್ ದಾಸ್ ಎಂದು ಬದಲಾಯಿಸಿಕೊಂಡಿದ್ದ ಅಂತ ಪೊಲೀಸರು ತಿಳಿಸಿದ್ದಾರೆ. ಅಲ್ಲದೆ ತನ್ನ ಹೆಸರನ್ನ ಆಗಾಗ ಬದಲಿಸುತ್ತಿದ್ದ ಈತ ಬಿಜೋಯ್ ದಾಸ್ ಮತ್ತು ಮೊಹಮ್ಮದ್ ಇಲಿಯಾಸ್ ಸೇರಿದಂತೆ ಹಲವು ಅಲಿಯಾಸ್ಗಳನ್ನ ಬಳಸುತ್ತಿದ್ದನೆಂದು ಹೇಳಲಾಗಿದೆ. ಸದ್ಯ ಆರೋಪಿಯನ್ನ ಮುಂಬೈ ಪೊಲೀಸರು ವಶಕ್ಕೆ ಪಡೆದಿದ್ದು ತೀವ್ರ ವಿಚಾರಣೆಗೆ ಗುರಿಪಡಿಸಿದ್ದಾರೆ. ಬಂಧಿತನ ಬಳಿ ಭಾರತದ ಯಾವುದೇ ದಾಖಲೆಗಳು ಪತ್ತೆಯಾಗಿಲ್ಲ. ಅಲ್ಲದೆ ಆತ ಬಾಂಗ್ಲಾದಿಂದ ಹೇಗೆ ಬಂದ, ಎಲ್ಲಿ ಉಳಿದುಕೊಂಡಿದ್ದ ಎನ್ನುವ ಮಾಹಿತಿ ಇನ್ನಷ್ಟೇ ಹೊರಬರಬೇಕಾಗಿದೆ. ಇತ್ತೀಚಿನ ದಿನಗಳಲ್ಲಿ ದೇಶದಲ್ಲಿ ಅಕ್ರಮ ಬಾಂಗ್ಲಾ ವಾಸಿಗಳ ಕಾಟ ಜಾಸ್ತಿಯಾಗಿದೆ. ಮಹಾಕುಂಭದಲ್ಲಿ ಇದ್ದಕ್ಕಿದ್ದಂತೆ ಸಖತ್ ವೈರಲ್ ಆಗಿದ್ದವರೆಲ್ಲ ನಿಧಾನವಾಗಿ ತೆರೆಗೆ ಸರಿಯುತ್ತಿದ್ದಾರೆ. ಐಐಟಿ ಬಾಬಾ ಅಂತಲೇ ಸುದ್ದಿಯಾಗಿದ್ದ ಮುಂಬೈ ಮೂಲದ ಸನ್ಯಾಸಿಯನ್ನ ಜುನಾ ಅಖಾಡ ಹೊರಹಾಕಿದೆ. ಅಸಲಿಗೆ ಆತ ಶಿಷ್ಯತ್ವ ಸ್ವೀಕರಿಸಿದ ಅಪ್ಪಟ ಸನ್ಯಾಸಿ ಅಲ್ಲ ಅಂತ ಜುನಾ ಅಖಾಡ ಹೇಳಿದೆ. ಈ ಕುರಿತು ಜುನಾ ಅಖಾಡ ಕಾರ್ಯದರ್ಶಿ ಮಹಂತ್ ಡಾಕ್ಟರ್ ಕರ್ಣಾಪುರಿ ಮಹಾರಾಜ್ ಸ್ಪಷ್ಟನೆ ನೀಡಿದ್ದಾರೆ. ಐಐಟಿ ಬಾಬಾ ಸಂತರಲ್ಲ, ಅವರು ಅಖಾಡದಿಂದ ಬಂದವರಲ್ಲ, ಅವರು ಕೇವಲ ಧಾರ್ಮಿಕ ಶ್ರದ್ಧಾಳು ಅಷ್ಟೇ. ಮಹಾಕುಂಭದಲ್ಲಿ ಭಾಗಿಯಾದವರೆಲ್ಲರೂ ಸಂತ ಸನ್ಯಾಸಿಗಳಲ್ಲ. ಆದರೆ ಅಖಾಡದ ಹೆಸರು ದುರುಪಯೋಗವಾಗಲು ಬಿಡೋದಿಲ್ಲ ಅಂತ ಡಾಕ್ಟರ್ ಕರ್ಣಪುರಿ ಮಹಾರಾಜ್ ಹೇಳಿದ್ದಾರೆ. ಆತ ಯಾರ ಶಿಷ್ಯನೂ ಅಲ್ಲ. ಸೋಮೇಶ್ವರ್ ಪುರಿ ಸತ್ತು 20 ವರ್ಷಗಳೇ ಕಳೆದಿವೆ. ಆದ್ರೂ ಆತ ಸೋಮೇಶ್ವರ್ ಪುರಿ ಹೆಸರು ಹೇಳ್ತಿದ್ದಾನೆ ಅಂತ ಕರ್ಣಪುರಿ ಮಹಾರಾಜ್ ಆಕ್ರೋಶ ಹೊರಹಾಕಿದ್ದಾರೆ. ಅಂದಹಾಗೆ ಐಐಟಿ ಬಾಬಾಗೆ ಸಂಬಂಧಿಸಿದಂತೆ ವಿವಿಧ ರೀತಿಯ ವಿಡಿಯೋಗಳು ಅಂತರ್ಜಾಲದಲ್ಲಿ ಲಭ್ಯವಿದೆ. ಕಳೆದ ಕೆಲವು ದಿನಗಳಿಂದ ಇವರು ವಿವಿಧ ಮಾಧ್ಯಮಗಳಿಗೆ ಸಂದರ್ಶನಗಳನ್ನು ನೀಡುತ್ತಿದ್ದು ಹೆಚ್ಚಿನ ಸಂಬಳದ ಕೆಲಸವನ್ನ ಬಿಟ್ಟು ಆಧ್ಯಾತ್ಮಿಕತೆಯ ಹಾದಿ ಹಿಡಿದಿದ್ದಾಗಿ ಹೇಳುತ್ತಿದ್ದಾರೆ. ಆದರೆ ಇದೀಗ ಅವರ ವೇಷ ಕಳಚಿ ಬಿದ್ದಿದೆ. ಮತ್ತೊಂದೆಡೆ ತಾನು ಕುಂಭದಲ್ಲೇ ಇರೋದಾಗಿ ಐಐಟಿ ಬಾಬಾ ಹೇಳಿದ್ದಾರೆ. ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು ಅಂತ ಅವರು ಸ್ಪಷ್ಟನೆ ನೀಡಿದ್ದಾರೆ. ಇನ್ನು ಸನ್ಯಾಸಿ ಪಟ್ಟ ಅಲಂಕರಿಸಿದ್ದಾಗಿ ಹೇಳಿದ್ದ ಹರ್ಷ ರಿಚಾರಿಯಾ ಕೂಡ ಕುಂಭದಿಂದ ಹೊರಬಿದ್ದಿದ್ದಾರೆ. ರೂಪದರ್ಶಿಯಾಗಿದ್ದ ಹರ್ಷ ಮಹಾಮಂಡಲೇಶ್ವರರ ಶಿಷ್ಯ ಎಂದು ಹೇಳಿಕೊಂಡಿದ್ದರು. ಆದರೆ ಅವರು ಸಾಧ್ವಿ ಅಲ್ಲ ಅಂತ ಗೊತ್ತಾಗುತ್ತಿದ್ದಂತೆ ಸಾಕಷ್ಟು ಟ್ರೋಲ್ಗೆ ಒಳಗಾಗಿದ್ದರು. ಇದೀಗ ಮೀಡಿಯಾಗಳಿಂದ ಬೇಸತ್ತು ಕಣ್ಣೀರು ಹಾಕಿ ಕುಂಭದಿಂದಲೇ ಹೊರಬಿದ್ದಿದ್ದಾರೆ. ಪ್ರಯಾಗ್ರಾಜ್ನ ಕುಂಭಮೇಳದಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಭಾನುವಾರ ಮಧ್ಯಾಹ್ನ 4:30 ಸುಮಾರಿಗೆ ಸೆಕ್ಟರ್ 19ರಲ್ಲಿರುವ ಗೀತಾ ಪ್ರೆಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಜ್ವಾಲೆ ಹೆಚ್ಚಾಗುತ್ತಿದ್ದಂತೆ ಸುಮಾರು 10 ಟೆಂಟ್ಗಳಿಗೆ ಹಾನಿಯಾಗಿದೆ. ಬೆಂಕಿ ಕಾಣಿಸಿಕೊಂಡ ಕೂಡಲೇ ಅಗ್ನಿಶಾಮಕ ದಳ, ಎನ್ಡಿಆರ್ಎಫ್ ಮತ್ತು ಪೊಲೀಸ್ ತಂಡ ಸ್ಥಳಕ್ಕೆ ಧಾವಿಸಿ ಬೆಂಕಿಯನ್ನು ನಂದಿಸಿದ್ದಾರೆ. ಸಿಲಿಂಡರ್ ಸ್ಫೋಟದಿಂದಾಗಿ ಈ ಅವಘಡ ಸಂಭವಿಸಿದೆ ಅಂತ ಹೇಳಲಾಗ್ತಿದೆ. ಬೆಂಕಿಯಿಂದಾಗಿ ಸುತ್ತಮುತ್ತಲಿನ ಡೇರೆಗಳು ಸುಟ್ಟು ಕರಕಲಾಗಿವೆ. ಈಗಿನ ವರದಿ ಪ್ರಕಾರ ಯಾವುದೇ ಸಾವು ನೋವಿನ ವರದಿ ಆಗಿಲ್ಲ. ಘಟನೆ ನಡೆಯುತ್ತಿದ್ದಂತೆ ಇಡೀ ಮೇಳದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಘಟನೆ ಬಳಿಕ ಸಿಎಂ ಯೋಗಿ ಆದಿತ್ಯನಾಥ್ ಸ್ಥಳಕ್ಕೆ ದೌಡಾಯಿಸಿ ಪರಿಶೀಲನೆ ನಡೆಸಿದ್ದಾರೆ. ಖುದ್ದು ಪಿಎಂ ಮೋದಿ ಸಹ ಫೋನ್ ಕರೆ ಮಾಡಿ ವಿಚಾರಿಸಿದ್ದಾರೆ.
ಗೋವಾದಲ್ಲಿ ಪ್ಯಾರಾಗ್ಲೈಡಿಂಗ್ ದುರಂತಕ್ಕೆ ಓರ್ವ ಪ್ರವಾಸಿ ಮಹಿಳೆ ಸೇರಿ ಇಬ್ಬರು ಬಲಿಯಾಗಿದ್ದಾರೆ. ಉತ್ತರ ಗೋವಾದ ಕೇರಿ ಗ್ರಾಮದಲ್ಲಿ ಈ ಅಪಘಾತ ಸಂಭವಿಸಿದೆ. ಮೃತರನ್ನ ಪುಣೆ ನಿವಾಸಿ ಶಿವಾನಿ ಡೇಬಲ್ ಮತ್ತು ಆಕೆಯ ತರಬೇತುದಾರನಾದ ನೇಪಾಳದ ಪ್ರಜೆ ಸುಮಲ್ ನೇಪಾಳಿ ಅಂತ ಗುರುತಿಸಲಾಗಿದೆ. ಶನಿವಾರ ಸಂಜೆ 5 ಗಂಟೆಯ ಸಮಯದಲ್ಲಿ ಈ ಅವಘಡ ಸಂಭವಿಸಿದೆ. ಪ್ಯಾರಾಗ್ಲೈಡರ್ ಬಂಡೆಯಿಂದ ಹಾರಿದ ಕೂಡಲೇ ಕಂದಕಕ್ಕೆ ಬಿದ್ದು ಇಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಸದ್ಯ ಮಾಲ್ಡೆಮ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ವಿಚಿತ್ರ ಅಂದ್ರೆ ಈ ಸಾಹಸ ಕ್ರೀಡೆ ಆಯೋಜಿಸಿದ್ದ ಕಂಪನಿಗೆ ಪ್ಯಾರಾಗ್ಲೈಡಿಂಗ್ ಕೈಗೊಳ್ಳಲು ಅನುಮತಿಯೇ ಇರಲಿಲ್ವಂತೆ. ಆದರೂ ಅಕ್ರಮವಾಗಿ ಈ ಕ್ರೀಡೆ ನಡೆಸುತ್ತಿದ್ದರು ಎನ್ನಲಾಗಿದೆ. ದೆಹಲಿ ವಿಧಾನಸಭಾ ಚುನಾವಣೆಯ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಮುಗಿದಿದೆ. ಅಂತಿಮವಾಗಿ ಒಟ್ಟು 1040 ಉಮೇದುದಾರರು ಸ್ಪರ್ಧಾ ಕಣದಲ್ಲಿದ್ದಾರೆ. ಶುಕ್ರವಾರ ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾಗಿತ್ತು. ಶನಿವಾರ ನಾಮಪತ್ರಗಳ ಪರಿಶೀಲನೆ ನಡೆದಿದೆ. ಸುಮಾರು 477 ನಾಮಪತ್ರಗಳು ತಿರಸ್ಕರಿಸಲ್ಪಟ್ಟಿವೆ. ಶುಕ್ರವಾರ ಬರೋಬ್ಬರಿ 680 ಜನ ತಮ್ಮ ಉಮೇದುವಾರಿಕೆ ಸಲ್ಲಿಸಿದ್ದರು. ಜನವರಿ 20 ನಾಮಪತ್ರ ವಾಪಸಾತಿಗೆ ಕೊನೆಯ ದಿನವಾಗಿದೆ. ಒಟ್ಟು 70 ಸ್ಥಾನಗಳಿಗೆ ಏಕಕಾಲದಲ್ಲಿ ಚುನಾವಣೆ ನಡೆಯಲಿದೆ. ಫೆಬ್ರವರಿ 5ರಂದು ಮತದಾನ ನಡೆಯಲಿದೆ. ಫೆಬ್ರವರಿ 8ರಂದು ಮತ ಎಣಿಕೆ ನಡೆಯಲಿದೆ. ಮೇಲ್ನೋಟಕ್ಕೆ ತ್ರಿಕೋನ ಸ್ಪರ್ಧೆ ಕಂಡುಬಂದಿದೆ. ಬಿಜೆಪಿ 25 ವರ್ಷಗಳ ಬಳಿಕ ಗದ್ದುಗೆ ಏರಲು ಇನ್ನಿಲ್ಲದ ಸಾಹಸ ಮಾಡ್ತಿದೆ. ಇನ್ನು ಆಡಳಿತಾರೂಢ ಎಪಿ ಮಾಡು ಇಲ್ಲವೇ ಮಡಿ ಎನ್ನುವ ರೀತಿ ಅಖಾಡದಲ್ಲಿ ಗರ್ಜಿಸುತ್ತಿದೆ. ಸಾವು ಎನ್ನುವುದು ಯಾವಾಗ ಹೇಗೆ ಬರುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ಮಧ್ಯಪ್ರದೇಶದಲ್ಲಿ ಹಸೆಮಣೆ ಏರಿ ವಧುವಿನ ಪಕ್ಕದಲ್ಲಿ ಕುಳಿತಿದ್ದ ವರ ಇದ್ದಕ್ಕಿದ್ದಂತೆ ಹೃದಯಾಘಾತಕ್ಕೆ ಒಳಗಾಗಿ ಸಾವಿಗೀಡಾಗಿದ್ದಾನೆ. ಈ ಹೃದಯ ವಿದ್ರಾವಕ ಘಟನೆ ಮಧ್ಯಪ್ರದೇಶದ ಸಾಗರದಲ್ಲಿ ನಡೆದಿದೆ. ಇನ್ನೇನು ವಧುವಿಗೆ ತಾಳಿ ಕಟ್ಟಬೇಕು ಎನ್ನುವಷ್ಟರಲ್ಲಿ ಈ ದುರಂತ ನಡೆದಿದೆ. ಮೃತ ಯುವಕನನ್ನ 28 ವರ್ಷದ ಹರ್ಷಿತ್ ಚೌಬೆ ಅಂತ ಹೇಳಲಾಗಿದೆ. ಕಲ್ಯಾಣ ಮಂಟಪದಲ್ಲಿ ಅಗ್ನಿಸಾಕ್ಷಿಯ ಕಾರ್ಯಕ್ರಮಗಳು ನಡೆಯುತ್ತಿದ್ದ ವೇಳೆ ವರನಿಗೆ ಎದೆ ನೋವು ಕಾಣಿಸಿಕೊಂಡಿದೆ. ಅದನ್ನ ಆತ ತನ್ನ ಭಾವಿ ಹೆಂಡತಿಗೂ ತಿಳಿಸಿದ್ದಾನೆ. ಆದರೆ ಮದುವೆಯ ಗಡಿಬಿಡಿಯಲ್ಲಿ ಇವೆಲ್ಲ ಸುಸ್ತು ಸಹಜ ಅಂತ ಸುತ್ತಲಿದ್ದವರೆಲ್ಲ ಹೇಳಿದ್ದಾರೆ. ಆದರೆ ಕೆಲವೇ ನಿಮಿಷಗಳಲ್ಲಿ ಹರ್ಷಿತ್ ಚೌಬೆ ವಧುವಿನ ಮಡಿಲಲ್ಲಿ ತಲೆ ಇಟ್ಟು ಪ್ರಜ್ಞಾಹೀನನಾಗಿದ್ದಾನೆ. ವರ ಕುಸಿಯುತ್ತಿದ್ದಂತೆ ಆಸ್ಪತ್ರೆಗೆ ದಾಖಲಿಸಲಾಯಿತಾದರೂ ಪ್ರಯೋಜನವಾಗಲಿಲ್ಲ. ವೈದ್ಯರು ಆತ ನಿಧನ ಹೊಂದಿರುವುದನ್ನ ಖಚಿತಪಡಿಸಿದ್ದಾರೆ. ಮಂಗಳಕರ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಬೇಕಿದ್ದ ಕಲ್ಯಾಣ ಮಂಟಪ ಸಾವಿನ ಮನೆಯಾಗಿ ಬದಲಾಗಿದೆ. ಗೋಮೂತ್ರ ಸೇವನೆ ಕುರಿತು ಭಿನ್ನ ಅಭಿಪ್ರಾಯಗಳು ಇರುವ ಮಧ್ಯೆಯೇ ಮದ್ರಾಸ್ ಐಐಟಿ ನಿರ್ದೇಶಕರೊಬ್ಬರು ಗೋಮೂತ್ರದ ಬಗ್ಗೆ ದೊಡ್ಡ ಹೇಳಿಕೆ ನೀಡಿದ್ದಾರೆ. ಗೋಮೂತ್ರ ಕುಡಿಯೋದ್ರಿಂದ ರೋಗಿಗಳು ಬೇಗನೆ ಗುಣಮುಖರಾಗುತ್ತಾರೆ ಅಂತ ಮದ್ರಾಸ್ ಐಐಟಿ ನಿರ್ದೇಶಕ ವಿ ಕಾಮಕೋಟಿ ಹೇಳಿದ್ದಾರೆ. ಪೊಂಗಲ್ ಹಬ್ಬದ ಸಂದರ್ಭದಲ್ಲಿ ಗೋವಿನ ಪೂಜೆಯಲ್ಲಿ ಭಾಗಿಯಾಗಿ ಈ ಹೇಳಿಕೆ ನೀಡಿದ್ದಾರೆ. ಚೆನ್ನೈನ ಮಾಂಬಲದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ವಿ ಕಾಮಕೋಟಿ ಈ ಹೇಳಿಕೆ ನೀಡಿದ್ದಾರೆ. ವಿಶೇಷ ಅಂದ್ರೆ ಡಾಕ್ಟರ್ ಕಾಮಕೋಟಿ ಮದ್ರಾಸ್ ಐಐಟಿಯಲ್ಲಿ ಕೃತಕ ಬುದ್ಧಿಮತ್ತೆ ಅಂದರೆ ಎಐ ವಿಭಾಗದ ತಜ್ಞರಲ್ಲಿ ಒಬ್ಬರಾಗಿದ್ದಾರೆ. ಹಿಂದೆ ತಮ್ಮ ತಂದೆಗೆ ಅನಾರೋಗ್ಯವಿದ್ದಾಗ ಸನ್ಯಾಸಿಯೊಬ್ಬರು ಗೋಮೂತ್ರ ಕುಡಿಯುವಂತೆ ಹೇಳಿದ್ದರು. ಅದರಂತೆ ತಮ್ಮ ತಂದೆ ಸೇವಿಸಿದ್ದರು. ಅದಾದ ಕೆಲ ನಿಮಿಷಗಳಲ್ಲೇ ತಮ್ಮ ತಂದೆಗೆ ಜ್ವರ ಕಡಿಮೆಯಾಗಿತ್ತು ಅಂತ ಕಾಮಕೋಟಿ ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ. ಗೋಮೂತ್ರ ವೈರಸ್ ಹಾಗೂ ಬ್ಯಾಕ್ಟೀರಿಯಾ ಪ್ರತಿರೋಧಿಯಾಗಿ ಕೆಲಸ ಮಾಡುತ್ತದೆ ಅಂತ ಕಾಮಕೋಟಿ ತಮ್ಮ ಭಾಷಣದಲ್ಲಿ ತಿಳಿಸಿದ್ದಾರೆ. ಡಾಕ್ಟರ್ ಕಾಮಕೋಟಿ ಈ ಹೇಳಿಕೆ 10 ಹಲವು ರೀತಿಯ ಚರ್ಚೆಗೆ ಒಳಗಾಗಿದೆ. ಕೆಲ ಪ್ರಗತಿಪರರು ಇದನ್ನ ಬೂಟಾಟಿಕೆ ಅಂತ ಹೇಳಿದ್ರೆ, ಇನ್ನು ಕೆಲವರು ಇದು ಸನಾತನ ಪರಂಪರೆಯ ವಾಸ್ತವ ಅಂತ ಹೇಳಿದ್ದಾರೆ. 10 ಹಲವು ಅಡೆತಡೆಗಳ ಬಳಿಕ ಇಸ್ರೇಲ್ ಹಾಗೂ ಹಮಾಸ್ ನಡುವಿನ ಕದನ ವಿರಾಮ ಕೊನೆಗೂ ಜಾರಿಯಾಗಿದೆ. ಭಾನುವಾರ ಮಧ್ಯಾಹ್ನ ಅಂದರೆ ಭಾರತೀಯ ಕಾಲಮಾನ 2 ಗಂಟೆ 45 ನಿಮಿಷಕ್ಕೆ ಅಧಿಕೃತವಾಗಿ ಯುದ್ಧ ವಿರಾಮ ಜಾರಿಯಾಗಿದೆ. ಬರೋಬ್ಬರಿ 1.5 ವರ್ಷದ ಬಳಿಕ ಗಾಜಾ ನೆಲದಲ್ಲಿ ನೆಮ್ಮದಿ ಕಾಣಿಸಿಕೊಂಡಿದೆ. ಕತಾರ್ ಹಾಗೂ ಅಮೆರಿಕ ಮಧ್ಯಸ್ಥಿಕೆಯಲ್ಲಿ ಯುದ್ಧ ವಿರಾಮ ಒಪ್ಪಂದದ ಮಾತುಕತೆಗಳು ಅಂತಿಮವಾಗಿ ಸಫಲವಾಗಿವೆ. ಅಂದಹಾಗೆ ಶುಕ್ರವಾರವೇ ನೆತನ್ಯಾಹು ಸಂಪುಟ ಕದನ ವಿರಾಮ ಪ್ರಸ್ತಾವನೆಗೆ ಒಪ್ಪಿಗೆ ಸೂಚಿಸಿತ್ತು. ಆದರೆ ಹಮಾಸ್ ಕಡೆಯಿಂದ ಒತ್ತೆಯಾಳುಗಳ ಪಟ್ಟಿ ಬಿಡುಗಡೆ ಕುರಿತು ಯಾವುದೇ ಸ್ಪಷ್ಟನೆ ಸಿಕ್ಕಿರಲಿಲ್ಲ. ಇದು ಗೊಂದಲಕ್ಕೆ ಕಾರಣವಾಗಿತ್ತು. ಇದೇ ಕಾರಣ ಮುಂದಿಟ್ಟುಕೊಂಡು ಇಸ್ರೇಲ್ ಕದನ ವಿರಾಮ ಜಾರಿಗೆ ಮೀನಾಮೇಷ ಎಣಿಸ್ತಾ ಇತ್ತು. ಆದರೆ ಭಾನುವಾರ ಬೆಳಗ್ಗೆ ಹಮಾಸ್ ಒತ್ತೆಯಾಳುಗಳ ಬಿಡುಗಡೆ ಪಟ್ಟಿಯನ್ನ ರವಾನಿಸಿತ್ತು. ಬಳಿಕ ಒಪ್ಪಂದದ ಜಾರಿಗೆ ಇಸ್ರೇಲ್ ಗ್ರೀನ್ ಸಿಗ್ನಲ್ ನೀಡಿತು. ಒಪ್ಪಂದದ ಅನ್ವಯ ಒಟ್ಟು 33 ಒತ್ತೆಯಾಳುಗಳನ್ನ ಬಿಡುಗಡೆ ಮಾಡುವುದಾಗಿ ಹಮಾಸ್ ಹೇಳಿದೆ. ಮೊದಲ ದಿನ 3 ಒತ್ತೆಯಾಳುಗಳನ್ನ ಬಿಡುಗಡೆ ಮಾಡಿದೆ. ಇನ್ನು ಗಾಜಾದಲ್ಲಿ ಕದನ ವಿರಾಮ ಜಾರಿಯಾಗುವ ಮುನ್ನ ನಡೆದ ದಾಳಿಯಲ್ಲಿ ಒಟ್ಟು 8 ಜನ ಹತರಾಗಿದ್ದಾರೆ ಅಂತ ಹೇಳಲಾಗಿದೆ. ಯುದ್ಧ ವಿರಾಮ ಪ್ರಸ್ತಾವನೆ ಜಾರಿ ವಿಳಂಬದಿಂದಾಗಿ ಇಸ್ರೇಲಿ ಪಡೆಗಳು ಭಾನುವಾರ ಬೆಳಗ್ಗಿನವರೆಗೂ
ಶೆಲ್ ದಾಳಿ ನಡೆಸಿದವು ಎನ್ನಲಾಗಿದೆ. ಇತ್ತ ಕದನ ವಿರಾಮ ಪ್ರಸ್ತಾವನೆ ಜಾರಿಯಾಗುತ್ತಿದ್ದಂತೆ ಗಾಜಾದಲ್ಲಿ ನೋವಿನ ನಡುವೆಯೂ ಜನರು ಸಂತಸ ವ್ಯಕ್ತಪಡಿಸಿದ್ದಾರೆ. ಪರಸ್ಪರ ಸಿಹಿ ತಿನ್ನಿಸಿ ಖುಷಿ ಹಂಚಿಕೊಂಡಿದ್ದಾರೆ. ಅಮೆರಿಕ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ಸೋಮವಾರ ಅಂದ್ರೆ ಇಂದು ರಾತ್ರಿ ನೆರವೇರಲಿದೆ. ಇದಕ್ಕಾಗಿ ಅಂತಿಮ ಸಿದ್ಧತೆಗಳು ಪೂರ್ಣಗೊಂಡಿವೆ. ಅಮೆರಿಕದ ಸಂಸತ್ ಭವನದಲ್ಲಿರುವ ರೋಟಾಂಡಾ ಒಳಾಂಗಣ ಸಭಾಂಗಣದಲ್ಲಿ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೆಯಲಿದೆ. ಸಾಮಾನ್ಯವಾಗಿ ಅಮೆರಿಕ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ಕ್ಯಾಪಿಟಲ್ ಕಟ್ಟಡದ ಹೊರಗಿನ ಮೆಟ್ಟಿಲುಗಳ ಮೇಲೆಯೇ ನಡೆಯುತ್ತದೆ. ಆದರೆ ಈ ಬಾರಿ ಅಮೆರಿಕದಲ್ಲಿ -6 ಡಿಗ್ರಿ ಸೆಲ್ಸಿಯಸ್ನಷ್ಟು ಕೊರೆಯುವ ಚಳಿ ಇದೆ. ಹೀಗಾಗಿ ಸಮಾರಂಭವನ್ನ ಒಳಾಂಗಣಕ್ಕೆ ಶಿಫ್ಟ್ ಮಾಡಲಾಗಿದೆ. ಅಮೆರಿಕದ ಇತಿಹಾಸದಲ್ಲೇ 2ನೇ ಬಾರಿಗೆ ಹೀಗೆ ಒಳಾಂಗಣದಲ್ಲಿ ಕಾರ್ಯಕ್ರಮ ನಡೆಯುತ್ತಿದೆ. 1985ರಲ್ಲಿ ರೊನಾಲ್ಡ್ ರೀಗನ್ ಸಹ ಚಳಿಯ ಕಾರಣದಿಂದಾಗಿ ಒಳಾಂಗಣದಲ್ಲಿ ಪ್ರತಿಜ್ಞಾ ವಿಧಿ ಸ್ವೀಕರಿಸಿದ್ದರು. ಇನ್ನು ಡೊನಾಲ್ಡ್ ಟ್ರಂಪ್ 2ನೇ ಅವಧಿಯ ಪದಗ್ರಹಣಕ್ಕೆ ಜಗತ್ತಿನ ಖ್ಯಾತನಾಮರನ್ನ ಆಹ್ವಾನಿಸಲಾಗಿದೆ. ಚೀನಾ ಅಧ್ಯಕ್ಷ ಜಿನ್ಪಿಂಗ್, ಇಟಲಿ ಪ್ರಧಾನಿ ಸೇರಿದಂತೆ ಹಲವು ಜಾಗತಿಕ ನಾಯಕರನ್ನ ಆಹ್ವಾನಿಸಲಾಗಿದೆ. ಭಾರತದಿಂದ ವಿದೇಶಾಂಗ ಸಚಿವ ಜೈಶಂಕರ್ ಭಾಗಿಯಾಗಲಿದ್ದಾರೆ. ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿಗಳು. ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.